ಅದೆಲ್ಲ ಆದಾಗ ಹಳೇದನ್ನು ಜ್ಞಾಪಿಸ್ಕೊಳ್ಳೋದು ನಮ್ಮದು ಕೆಲಸ. 96ರಲ್ಲಿ ಹರಿಯಾಣನಲ್ಲಾಗಿದ್ದು 349 ಜನ, ಬಟ್ ದಟ್ಸ್ ಎ ಡಿಫ್ರೆಂಟ್ ಕೇಸ್. ಅದು ಸೌದಿ ಅರೇಬಿಯಾ ಹಾಗೂ ಕಜಕಿಸ್ತಾನದ 2 ವಿಮಾನಗಳು ಮಿಡೇರ್ ಕೊಲಿಷನ್ ಆಗೋಯ್ತು. ಮಿಡೇರ್ ಕೊಲಿಷನ್ ಆದಾಗ ಯಾರು ಉಳ್ಕೊಳ್ಳೋದೆಲ್ಲ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಹಾಗಾಗಿ ಅದು ಆವಾಗ ಆಗಿದ್ದಿದ್ದು ಹರಿಯಾಣ ಹತ್ರ. 2020ರಲ್ಲಿ ಕ್ಯಾಲಿಕಟ್ನಲ್ಲಿ 172 ಜನ, ದುಬೈ ಕೋಳಿಕೋಡ್ ಮಾರ್ಗದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇನಲ್ಲೇ ಪತನ ಆಗೋಯಿತು. ಅದರ ಪರಿಣಾಮ ಹಂಗಾಗಿತ್ತು. 18 ಜನ ಮೃತಪಟ್ಟಿದ್ದು, 172 ಜನ ಪಾರಾಗಿದ್ದರು. 172 ಜನ ಸಾವಾಗಿತ್ತು. ಹೌದು ಸರ್. ಮಂಗಳೂರು 158 ಜನ ಸಜೀವವಾಗಿ ದಹನ ಆಗೋಯ್ತು. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಅದು ದುಬೈಯಿಂದ ಬರ್ತಾ ಇತ್ತು. ಮಂಗಳೂರು ಬೀಯಿಂಗ್ ಎ ಟೇಬಲ್ ಟಾಪ್ ಏರ್ಪೋರ್ಟ್. ಟೇಬಲ್ ಟಾಪ್ ಏರ್ಪೋರ್ಟ್ ಅಂದರೆ ಒಂದು ಗುಡ್ಡದ ಮೇಲೆ ಗುಡ್ಡದ ತುದಿಯನ್ನು ತಲೆ ಕಡಿದಂತೆ ಮಾಡಿ ವಿಮಾನವನ್ನು ಇಳಿಸಲಿಕ್ಕೆ ಸಜ್ಜು ಮಾಡಿರ್ತಾರೆ. ದಟ್ಸ್ ಕಾಲ್ಡ್ ಟೇಬಲ್ ಟಾಪ್. ಟೇಬಲ್ ಟಾಪ್ ಏರ್ಪೋರ್ಟಲ್ಲಿ ಮಂಗಳೂರಲ್ಲಿ ಅದು ಇಳೀತು. ನನಗೆ ನೆನಪಿದೆ, ಬಿಕಾಸ್ ಐ ಕವರ್ಡ್ ಇಟ್ ಆ ಟೈಮಲ್ಲಿ. ಆವಾಗ ಟಿ ವಿಗೆ ಬಂದಾಗಿತ್ತು. ತಪ್ಪೋ ಸರಿನೋ? ಏನಿಯೋ ಎಲ್ಲದೂ ಹಾಗೆ ತಾನೆ, ಅನುಭವಿಸಿದ್ಮೇಲೆ ಯಾವ್ದು ತಪ್ಪು ಯಾವ್ದು ಸರಿ ಗೊತ್ತಾಗೋದು. ಸೊ ತಪ್ಪೋ ಸರಿನೋ ಬಂದಾಗಿತ್ತು. ಸೊ ಐ ಕವರ್ಡ್ ಇಟ್. ನನಗೆ ಇನ್ನೂ ಜ್ಞಾಪಕ ಇದೆ ಹೌ ಎ ಟೇಬಲ್ ಟಾಪ್ ಏರ್ಪೋರ್ಟಲ್ಲಿ ಆಗಿದ್ದಂಥ ಅನಾಹುತ. ಅದು ಸ್ಕಿಡ್ಡಾಗಿ ರನ್ವೇನ ದಾಟ್ಕೊಂಡು ಎಲ್ಲ ಗಾರ್ಡ್ಗಳನ್ನು ಇದ್ದಂಥ ಇನ್ನೂ ದಾಟಿ, ಅಂದರೆ ರನ್ವೇ ಆದಮೇಲೆ ಒಂದು ಮರಳಿರುತ್ತೆ, ಅಂದರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಎಳ್ಕೊಳ್ಳಿ ವಿಮಾನಗಳು ಅಂತ, ಅದೆಲ್ಲ ದಾಟ್ ಹೋಗಿ ಅದು ಬೆಟ್ಟದಿಂದ ಹಾರ ಬಿದ್ದೋಗಿತ್ತು ಕೆಳಕ್ಕೆ ಆ ದಿನ. ಅದರ ಪರಿಣಾಮ ಹಂಗಾಗಿತ್ತದು. 8 ಜನ ಬದುಕಿದ್ರು ಅದರಲ್ಲೂ. ಅಹಮದಾಬಾದಲ್ಲಿ ಸೇಮ್ 133 ಜನ ಇಂಡಿಯನ್ ಏರ್ಲೈನ್ಸ್ದಾಗಿದ್ದು. ವಿಮಾನ ನಿಲ್ದಾಣ ಅಪಘಾತವಾಗಿತ್ತು. 133 ಜನ ಸತ್ತಿದ್ರು ಆ ಟೈಮಲ್ಲೂ. ಅದು ಕೂಡ ಇನ್ನೇನು ಲ್ಯಾಂಡಿಂಗ್ ಆಗಬೇಕು ಅನ್ನೋವಾಗಾಯಿತು. ನಾನು ಆಗಲೇ ಹೇಳಿದೆ, ವಿಮಾನದ ಸಮಸ್ಯೆ ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್ 2 ಡಿಫಿಕಲ್ಟ್ ಪೀರಿಯಡ್ಸ್. ಅದು ಕಷ್ಟದ ಸನ್ನಿವೇಶ. 90ರಲ್ಲಿ ಹೆಚ್ ಎಲ್ ವಿಮಾನ ನಿಲ್ದಾಣ ಏನಿದೆ ಅಲ್ಲಿ 92 ಜನ ಸತ್ತಿದ್ರು. ಅದು ಇಂಡಿಯನ್ ಏರ್ಲೈನ್ಸ್ದ ವಿಮಾನ. ನನಗಿನ್ನೂ ನೆನಪಿದೆ. ಆ ಏರ್ ಕ್ರ್ಯಾಶು ನನಗಿನ್ನೂ ಕಣ್ಣು ಮುಂದೆ ಹಾಗೇ ಇದೆ. ನೀವು ಈ ಕಡೆಯಿಂದ ಹೋಗೋವಾಗ, ಬೆಂಗಳೂರಿನಿಂದ ಹೋಗೋವಾಗ, ಆ ಕಡೆ ಸಿ ವಿ ರಾಮನ್ ನಗರ ಎಲ್ಲ ದಾಟ್ಕೊಂಡು ಮುಂದಕ್ಕೆ ಬರೋವಾಗ ಈ ವಿಮಾನ ನಿಲ್ದಾಣದ ಕಾಂಪೌಂಡಿಂದ ಆಚೆಗೆ ಬಿದ್ದುಬಿಡ್ತು ಈ ಏರ್ಕ್ರಾಫ್ಟು. ದಾಟ್ ಡೇ ಆವತ್ತಿನ ದಿನಕ್ಕೆ ಅದು ಏರ್ಬಸ್ ಇತ್ತದು. ಐ ಥಿಂಕ್ ಏರ್ಬಸ್ A320 ಇರಬೇಕದು, ನನ್ನ ನೆನಪು ಸರಿ ಇದ್ದರೆ A320 ಅದು. ಅವತ್ತಿನ ಕಾಲಕ್ಕೆ ಅದನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತಿದ್ರು, ವರ್ಣನೆ ಮಾಡ್ತಿದ್ರು, ಫ್ಲೈ ಬೈ ವಯರ್ ಅಂತ ಕರೀತಾ ಇದ್ರು. ಸೊ ಆ ವಿಮಾನ ಬಿದ್ದೋಯ್ತು ಟಬಕ್ ಅಂತ. ಕೆಲವರು ಉಳ್ಕೊಂಡ್ರು. ಅಲ್ಲೊಂದು ಸ್ವಲ್ಪ ಸ್ವ್ಯಾಂಪ್ ಥರ, ಒಂದಷ್ಟು ನೀರು ಥರ ಕೊಳಚೆ ಇದೆಲ್ಲ ಇದಿತ್ತು. ಒಟ್ಟಲ್ಲೇನೋ ಆಯಿತು. ಆ ಕ್ರ್ಯಾಶು ನನಗಿನ್ನೂ ನೆನಪಿದೆ. ಎಸ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ, ಡಿಎನ್ಎಯ ಸುನಿಲ್ ಮ್ಯಾಥ್ಯೂ, ಕಿರಣ್ ಶಮಂತ್ಗೆ ಜಾಮೀನು ಸಿಕ್ಕಿದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದ ಹೈಕೋರ್ಟ್ಗೆ ಇಂದು ಎಜಿ ಶಶಿಕಿರಣ್ ಶೆಟ್ಟಿ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ವಿಚಾರಣೆಯನ್ನು ಮಂಗಳವಾರ ತನಿಖೆ ಆಗಲಿ, ತಗೊಳ್ಳಿ ನೆಕ್ಸ್ಟ್. ಮಾಧ್ಯಮಗಳ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿಮಿಡಿಗೊಂಡಿದ್ದಾರೆ. ಮೀಡಿಯಾಗಳಲ್ಲಿ ಹೈಕಮಾಂಡ್ ನೀವು ನನ್ನೆಲ್ಲ ರೇಪ್ ಒಂದು ಮಾಡಿಲ್ಲ, ನೀವೆಲ್ಲ ಸೇರಿ ಎಲ್ಲ ಮೀಡಿಯಾವರೆಲ್ಲ ಏನೇನು ಮಾಡಬೇಕು ನನಗೆಲ್ಲ ಮಾಡಿ ಎಲ್ಲ ಸುಳ್ಳು ಪಳ್ಳೆಲ್ಲ ಹೇಳಿ ನನ್ನ ವಿಲನ್ ಮಾಡಿದ್ದೀರಾ ನೀವೆಲ್ಲ. ವಿಲನ್ ಥರ ತೋರಿಸಿದಾಗ ಕೆಲವರು ಹೀರೋ ಆಗ್ತಾರೋ, ಹೀರೋ ಥರ ಇದ್ದವ್ರು ನೀನು ಹೀರೋ ಮಾಡಕ್ಕೆ ಹೋಗೋರು ವಿಲನ್ ಆಗ್ತಾರೋ ನಮ್ಗೆ ಅರಿವಿಲ್ಲ. ನಿಮ್ಗೆ ಯಾವ್ದು ಲಾಭ ಆಗಿದೆಯೋ ಮೀಡಿಯಾಯಿಂದ. ಬಟ್ ಹಂಗೆಲ್ಲ ಹೇಳ್ಬಾರ್ದಪ್ಪ ಡಿಕೆ. ಈಗ ರಾಮುಲುಗೆಲ್ಲ ಹೇಳ್ತಿರಲಿಲ್ಲ, ಕೋಪ ಮಾಡ್ಕೋಬೇಡ ಅಣ್ಣ, ರಾಮುಲು ಅಣ್ಣ, ಅಕ್ಕ ಶಬಕ್ಕ ಅಂತಿರಲಿಲ್ಲ. ಹಂಗೆ ನಾವು ಹೇಳಬೇಕು, ಯಾರೊಬ್ಬರಲ್ಲಿ ಹೇಳಬೇಕಿತ್ತು, ಯಾಕೆ ಡಿಕೆ ಅಣ್ಣ ಕೋಪ ಮಾಡ್ಕೋತೀಯಾ ಅಂತ. ಹೌದು, ಯಾಕೆಲ್ಲಾನು ಮಾಧ್ಯಮಗಳಲ್ಲಿ ಹಾಕೋದು. ಖುಷಿಯಾಗೆ ಹೇಳ್ದಂಗಿದೆ, ಕೋಪ ಕಾಣಿಸ್ತಿಲ್ಲ ಮುಖದಲ್ಲಿ. ಅದು ಭಾವನೆ ವ್ಯಕ್ತಪಡಿಸೋ ರೀತಿಯೂ ಭಿನ್ನವಾಗಿರುತ್ತಲ್ಲ ಸರ್, ಅದಿರಬೇಕು. ಹೌದಾ? ಓಕೆ, ಆಲ್ ರೈಟ್. ಮರು ಜಾತಿ ಗಣತಿ ಹೈಕಮಾಂಡ್ ಸೂಚನೆ ಬೆನ್ನಲ್ಲಿ ಇವತ್ತು ಸಂಪುಟ ಸಭೆ ಮಾಡ್ತು. ಹೊಸದಾಗಿ ಮಾಡೋಣ ಅಂತಂದ್ರು. ಮತ್ತೆ ಅದೇ ಬುರುಡ ಬಿಡಕ್ಕೆ ಹೋದ್ರು. ಹೇಳ್ತೀನಿ, ಬುರುಡ ಬಿಡಬೇಡಿ, ಸುಮ್ಮನೆ ಒಪ್ಕೊಂಬಿಡಿ. ಹಳೇದು ವೇಸ್ಟು, ಮುಗೀತತ್ರ ಹಣೆ ಬರಹ. ಹೊಸದು ಮಾಡ್ತೀವಿ, ಏನು ಮಾಡೋದು, ಒಂದೊಂದ್ಸರಿ ಹಿಂಗೆ ಆಗ್ಬಿಡುತ್ತಪ್ಪ. ಆಮೇಲೆ ನಮ್ಮ ಜನ ಸಿಕ್ಕಾಪಟ್ಟೆ ಡಿಮಾಂಡ್ ಮಾಡಿದ್ದಾರೆ, ನಾವು ಹಿಂಗೆ ಮಾಡ್ತಾ ಇದ್ದೀವಿ, ಏನು ಮಾಡೋಣ. ಜನರ ಡಿಮಾಂಡ್ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಗೊತ್ತಾಗುತ್ತೆ. ಯಾವುದೋ ಒಂದು ಹೋಟೆಲ್ ಗೊತ್ತಾಯ್ತು, ಅಷ್ಟೇ ಮಾಡಿದೀವಿ ಅಂತ ಹೇಳಿಬಿಡಿ. ಅದನ್ನು ಸುಮ್ಮನೆ ಅದನ್ನು ಔಸಿಟ್ಕೊಂಡು ಬರೀ ಸುಳ್ಳು ಹೇಳೋದು, ದಗಾಕೋರ್ತನ ಮಾಡೋದು ಮಾಡಬೇಡಿ. ಈಗ ಅದು 10 ವರ್ಷ ಆಗಿತ್ತು ನೋಡಿ. ಈಗ ಅವಾಗೆಲ್ಲ ಕತೆ ಕಾಯ್ತಾ ಇದ್ರ ಹೇಳಿದಾಗ ಆರಂಭದಿಂದ ಹೇಳ್ತಿದ್ದು, ಹೇಳಿದ್ರು ಕೇಳಲಿಲ್ಲ ಸುಮ್ಮನೆ. ಆಮೇಲೆ ಹೆಂಗೆ ನನ್ನನ್ನು ಕೇಳಿದ್ರೆ ಮಾಡಬೇಡಿ. ಯಾಕೆ ಮಾಡಬಾರ್ದು ಸರ್?
ಕೇಂದ್ರ ಸರ್ಕಾರದವ್ರದ್ದು ಡೇಟ್ ಬರುತ್ತಾ ನೋಡಿ ಸರ್ವೇದು, ಅದರಲ್ಲೇ ಸೇರ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ಯಾಕ್ರಿ ಬೇಕು ಇಲ್ಲದ ದಾದಪಿರಿಯಾದು? ಕ್ಯಾಕರ್ಸ್ ಉಗಿಸ್ಕೊಳಕ್ಕೆ ಮತ್ತೆ ಟವಲ್ ರೆಡಿ ಮಾಡ್ಕೊಳ್ಳಿ, ಮತ್ತೆ ಮಕಾಮೂತಿ ಎಲ್ಲ ಕೆತ್ತಂಗೆ ಉಗಿತಾರೆ. ನಿಮ್ಗೆ ಯಾಕಪ್ಪ ಬೇಕು? ಇದರಲ್ಲಿ ಏನಿದೆ ಸರ್ ಪ್ರತಿಷ್ಠೆ? ಬಿಟ್ಬಿಡಿ, ಅವ್ರು ಮಾಡ್ಕೊಳ್ಳಿ. ಆ ಫಿಗರ್ನೇ ಫೈನಲ್ ಅಂತ ತಗೊಂಡ್ಬಿಡಿ ಕೈಗೆ. ಬರೋ ಆರೋಪ ಏನಿದ್ರು ಮುಗಿದೋಯ್ತಪ್ಪ. ಈಗ ಮಾಡ್ತೀರಿ, ಫಿಗರ್ ಬರುತ್ತೆ, ಅದು ಬರುತ್ತೆ, ಕ್ಯಾಕರ್ಸಿಂಗ್ ಎಲ್ಲರೂ ಹಂಗಂಗೆ ಖರ್ಚಿ ಕೊಟ್ಟು ಉಗಿತಾರ. ಆಮೇಲೆ ಇಷ್ಟು ದಿನ ಅನ್ನಿಸ್ಕೊಂಡಿದ್ರು ಮಾಡ್ರಿ ಮಾಡ್ರಿ ಮಾಡ್ರಿ, ನಾವು ಒದಿಸ್ಕೊಳ್ಳೇಬೇಕು, ನಾವು ಉಗಿಸ್ಕೊಳ್ಳೇಬೇಕು ಅನ್ನೋ ತೀರ್ಮಾನ ಮಾಡಿದವ್ರಿಗೆ ನಾವು ಯಾಕಪ್ಪ ಬೇಡ ಅನ್ಬೇಕು? ಎನ್ಕರೇಜ್ ಮಾಡಬೇಕು. ಮಾಡ್ರಿ ಮಾಡ್ರಿ, ನಮಗೂ ಅನುಕೂಲ ಅಲ್ವಾ? ಈತ BJP ಅವರು 162 ಕೋಟಿ ವೇಸ್ಟ್ ಆಯ್ತು. ಈಗ ಇವರೊಬ್ರು ಹಾಗೆ ಮಾಡಿದಾಗ ಜಾರಿ ತರಬೇಡಿ ಅಂತೀರಿ, ಈಗ ಮಾಡ್ರು ಹೊಸದಾಗಬೇಕು ಅಂತೀರಿ. ನಿಮ್ಮ ಮಂತ್ರಿಗಳು, ನಿಮ್ಮ MLAಗಳೇ ಎಲ್ಲರೂ ಹೋಗ್ಬಿಟ್ಟು ಸೈನ್ ಹಾಕಿರೋದು. ಓ ಮೇಡಮ್ ಬಂದು ಹೇಳ್ಬಿಟ್ಟ ತಕ್ಷಣ ಆಗ್ಬಿಡಲ್ಲ ಇಲ್ಲಿ. ಏನು ನಿಮ್ಮ ಮಂತ್ರಿಗಳಿಗೆ ಮಣ್ಣು ತಿಂತಾ ಇದ್ರಾ ಅವತ್ತಲ್ಲಿ? DK ಶಿವಕುಮಾರ್ ನೇತೃತ್ವದಲ್ಲಿ ಯಾವುದೋ ಒಂದು ಸಭೆಯಲ್ಲಿ ಕೂತ್ಕೊಂಡು ಎಲ್ಲ ಸೈನ್ ಹಾಕಿದಾಗ ಸುಮ್ಮನೆ ಎಲ್ಲ ಅದೇ. ಈಗ ಕಾರ್ಗೆ ಹೇಳದಂಗೆ ಅದೇನೋ ಅರ್ಜೆಂಟ್ ಮಾಡಿದ್ರಂತೆ ಫ್ಲೈಟ್ನ ಅಂದಂಗೆ ಕಂಡಿದ್ರಲ್ಲ ರಾಜಕಾರಣ. ನಿಮಗೂ ಅಷ್ಟೇ ಕೆಲಸ, ಬೇರೆ ಕೆಲಸ ಇಲ್ಲ ನಿಮಗೆ. ಓ ನೀವು ಹೇಳಿದ ತಕ್ಷಣ ಸತ್ಯ. ನೀವು ಬುರುಡೆ, ನೀವು ಬರೀ ಮಹಾ ಮೋಸಗಾರರು, ಸುಳ್ಳುಗಾರರೆ. ನೀವು ಯಾಕ್ರಿ ಜಾರಿಗೆ ತರಲಿಲ್ಲ? ತರಬೇಕಾಗಿತ್ತು ಅಂತ ಘನಂದಾರಿ ಜನ ನೀವು BJPಯವರು ತರಬೇಕಿತ್ತು ಜಾರಿಗೆ. ಈಗ ಬುರುಡೆ ಬಿಟ್ಕೊಂಡು ಓಡಾಡ್ತಿದ್ದೀರಿ. ನಂಬೇಡ್ರಿ ಇವ್ರನ್ನ. ಎಸ್, ಮುಂದಕ್ಕೆ ಹೋಗೋಣ. ವಾಲ್ಮೀಕಿ ನಿಗಮದ ಸಂಬಂಧ ನಡೆದಿರೋ ದಾಳಿ ಗೀಳಿಯಿಂದಾಗಿ ಈಗ CM ಇಬ್ಬರು ಹೇಳಿದ್ರಂತೆ, ದಾಳಿ ಆದವ್ರಿಗೆಲ್ಲರಿಗೂ ಹೆದರ್ಕೋಬೇಡ್ರಿ ಅಂತಾನೆ. ಅವ್ರು ಎದುರ್ಕೊಂಡಿದ್ದಾರೆ ಅಂತ ಯಾರು ಹೇಳಿದ್ ನಿಮಗೆ ಬಂದು? ಇವ್ರಿಗೆ ಹೇಳಿದ್ರ? ಸರ್ ಗಡಗಡ ಅಂತ ನಡಗ್ಬಿಟ್ವಿ ಸರ್, ಮೈಯಲ್ಲೆಲ್ಲ ಬೆವರು ಬಂದ್ಬಿಡ್ತು ಸರ್, ಸುಸ್ತಾಗಿ ಬಿದ್ದೋಗ್ಬಿಟ್ವಿ ಸರ್ ಅಂತ ಹೇಳಿದಾರ? ಯಾವನ್ರಿ ಎದುರ್ಕೋತಿದ್ದಾನೆ? DK ಎದುರ್ಕೊಂಡಿದ್ರ? CM ಎದುರ್ಕೊಂಡಿದ್ರಂತ? ಯಾರು ಎದುರ್ಕೋ? ನಿಮ್ಮನ್ನೆಲ್ಲ ನಾವು ಅಷ್ಟು ಪುಕ್ಕಲ್ರು ಅಂತ ಅನ್ಕೊಂಡಿಲ್ರಪ್ಪ. ಸುಮ್ಮನೆ ಅವಮಾನ ಮಾಡಬೇಡಿ ನಮ್ಮ ನಂಬಿಕೆಗಳಿಗೆ. ಚಿಚ್ಚೆ BJPಯವರು CM ಒಪ್ಕೊಂಡಾಗಿದೆಯಲ್ಲ, ದುಡ್ಡು ರಿಕವರಿ ಆಗೋಯ್ತು, ಕಳ್ಳತನ ಆಗಿತ್ತು ಅಂತ ಅವರೇ ರಾಜೀನಾಮೆ ಕೊಡ್ಲಿ ಅಂತ. CM ಹೆಂಗೆ ಹೇಳೋದು? ದುಡ್ಡು ರಿಕವರಿ ಆಗೋಯ್ತಲ್ಲ. ಇದು ಹೆಂಗಿದೆ ಅಂದರೆ, ಕಳ್ಳ ಸರ ಕದ್ದಿರ್ತಾನೆ, ಆಮೇಲೆ ಅವತ್ತು ಏನೋ ಒಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟು ಅವನಿಗೆ ಬೇಡ ಸಾರ ಅಂತ ವಾಪಸ್ ತಂದು ಕೊಟ್ಬಿಡ್ತಾನೆ. ಈಗ ಕ್ವಶನ್ ಇರೋದು, ಕಳ್ಳತನ ಈಗ ಇದೆಯಾ ಇಲ್ವಾ? ವಾಪಸ್ ಕೊಟ್ಬಿಟ್ಟಿದ್ದಕ್ಕೆ ಮನ್ನಾ ಆಗೋಯ್ತಾ? ಆಯ್ತಾ? ಆ ಪ್ರಶ್ನೆ ಉಳ್ಕೊಂಡಿದೆ ಅಷ್ಟೇ. ಆಮೇಲೆ ಹಂಗೆಲ್ಲ ಮಾತಾಡ್ಬಿಡಿಪ್ಪ ಇನ್ನೊಂದ್ಸರಿ. ಭಯ, ಧೈರ್ಯ ಎಲ್ಲ ನಮಗೆ ನಮ್ಮ ನಂಬಿಕೆ ಎಲ್ಲ ಕುಸ್ತೋಗ್ಬಿಡುತ್ತೆ ನಿಮ್ಮ ಮೇಲೆ. ನಾವು ಎಷ್ಟು ನಂಬಿದ್ದೀವಿ ನಿಮ್ಮನ್ನೆಲ್ಲ. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ತಡರಾತ್ರಿ ಸುರಿದ ಭಾರೀ ಮಳೆ ಪರಿಣಾಮ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಕಾರವಾರದ ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ವಾರ್ಡ್ಗೆ ನೀರು ನುಗ್ಗಿತು. ಬಾಣಂತಿಯರು, ರೋಗಿಗಳು ಪರದಾಡ್ಬಿಟ್ರು. ಮಾರ್ತಿಗಲಿಯ ಕಾಂಪ್ಲೆಕ್ಸ್ಗೆ ನೀರು ನುಗ್ಗಿ 12 ಕಾರುಗಳು ಹಾಗೂ ಬೈಕ್ಗಳು ಜಲಾವೃತ ಆಗಿದೆ. ಹುಬ್ಬಳ್ಳಿ, ಗದಗ, ರಾಯಚೂರಿನಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದ್ದು ಒಂದಷ್ಟು ಸಮಸ್ಯೆಗಳಾಗಿದೆ. ಬಳ್ಳಾರಿ ಐತಿಹಾಸಿಕ ಕಮಲಾಪುರ ಕೆರೆ 2ನೇ ಬಾರಿ ಕೋಡಿ ಬಿದ್ದದ್ದು ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮೈನಿಂಗ್ ಕೇಸಲ್ಲಿ ಬೇಲ್ ಸಿಕ್ತು, ಜನಾರ್ದನ ರೆಡ್ಡಿ ಹೊರಗೆ ಬಂದರು. ಜನ ಎಲ್ಲ ಸ್ವಾಗತ, ಅಣ್ಣ ಬೇಡ ನೀನು ಅಂತಂದ್ಬಿಟ್ಟು ಸ್ವೀಟ್ ಕೊಟ್ರಂತೆ. ಈಗೇನಪ್ಪ ಹೇಳ್ಬೇಕು? ವಿಜಯೇಂದ್ರ ಜನಾರ್ದನ ರೆಡ್ಡಿ ಅವರಿಗೆ ಫೋನ್ ಮಾಡಿ ಭಯಪಡಬೇಡಿ ಅಂದಿರ್ತಾರೆ. ನಿಮ್ಮ ಜೊತೆಗೆ ಯಾರು ಭಯಪಡ್ತಾರ? ಎಲ್ಲಿ ಕಾಣಿಸ್ತಾರೆ? ನೋಡಿ, ಭಾರತದ ರಾಜಕಾರಣಿಗಳ ಬಗ್ಗೆ ನಮಗೆ ಬಹಳ ದೃಢವಾದ ವಿಶ್ವಾಸ ಇದೆ, ನಂಬಿಕೆ ಇದೆ. ಬಂಡೆಗಳಂತೆ ನಿಲ್ಲುತ್ತೀರಿ. ಬಂಡೆ ಅಂದರೆ ನಾನು DK ವಿಚಾರದಲ್ಲಿ ಹೇಳ್ತೀರಪ್ಪ, ಜನರಲ್ಲಿ ಹೇಳ್ತಿರೋದು. ಆಮೇಲೆ ನಿಲ್ತೀರಿ, ನಮ್ಗೆ ಗೊತ್ತಿದೆ. ಸುಮ್ಮನೆ ನೀವು ಭಯ ಆಗಿ ಅಂದ್ಬಿಟ್ಟು ನಮಗೆ ಭಯ, ನಮ್ಗೆ ಆಮೇಲೆ ಹೆದರಿಕೆ ಆಗ್ಬಿಡುತ್ತೆ. ನೀವು ಭಯ ಪಟ್ಕೊಂಡ್ರೆ ಅನ್ನೋದೇ ಭಯ. ಏನು ನಮಗೆ ಹುಡುಗಾಟನ? ಬಾಂಗ್ಲಾದೇಶದಲ್ಲಿ ರವೀಂದ್ರನಾಥ್ ಟಾಗೋರ್ ಅವ್ರದ್ದು ಮೂಲ ಮನೆ ಇದೆ. ಆ ಗುಂಪು ನುಗ್ಗಿ ಇವತ್ತು ಹಾಡ್ದಾಕಿ ಎಲ್ಲಾನು ಚಿಂದಿ ಮಾಡಿ ಎಲ್ಲ ಮಾಡೋಗಿದ್ದಾರೆ. ಕಿಟಕಿ ಗೀಜು ಎಲ್ಲ. ಜಮಾತೆ ಇಸ್ಲಾಮು ಇನ್ನೇನ್ರಿ, ಅಮೇರಿಕದವ್ರಿಗೆ ಫೋನ್ ಮಾಡೋರು, ಟ್ರಂಪ್ಗೆ ಹೇಳಬೇಕು, ಸರ್ ಇವ್ರನ್ನೆಲ್ಲ ಕರೆದೇ ಇಲ್ಲ ಇನ್ನೂ ಊಟಕ್ಕೆ ಅಂತ. ಅವನೊಬ್ಬ ಇದ್ದಾನೆ ಕಿರಾತಕ, ಹೆಂಟೆಗೊದ್ದ ಯೂನುಸ್ ಅಂತ. ಅಲ್ಲಿ ಆ ಹೆಂಟೆಗೊದ್ದಾನ ಇಟ್ಕೊಂಡು ಆ ದೇಶ ಉದ್ಧಾರ ಆಗತ್ತೇನ್ರಿ? ಇಲ್ಲಿ ಮಮತಾ ಬ್ಯಾನರ್ಜಿ ಸಿಕ್ಕಾಬಿಟ್ಟೆ ಮಾತಾಡ್ತಾರಲ್ಲ ಮೇಡಮ್ಮು, ಇಂಥ ವಿಷಯ ಬಂದಾಗ ಕರ್ಗೆ ಇದನ್ನು ಕೇಳಬೇಕು. ವಿಮಾನ ತಡವಾಗಿ ಆಗಿದ್ದಕ್ಕೆ ಅದು ಒತ್ತಡ ಆಯ್ತಂತೆ, ಇದಂದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಇನ್ನೂ ಪುಣ್ಯ ಯಾರೂ ಹೇಳಿಲ್ಲ, ಇದು ಮೋದಿನೇ ಕಾರಣ ಇದಕ್ಕೆ. ಇನ್ನೂ ಹೇಳಿಲ್ಲ ವಿಮಾನ ನಿಲ್ದಾಣ, ನಾಳೆ ಹೇಳ್ಬೋದು ಮೋಸ್ಟ್ಲಿ. ಅದು ಬರುತ್ತೆ. ನಾಳೆ ಹೇಳ್ಬೋದು ಮೋದಿನೇ ಕಾರಣ. 2 ವೈರ್ ಕಿತ್ತಾಕ್ ಬಂದಿದ್ದಂತೆ, ಅವ್ರಿಗೆ ಹೆಂಗೆ ಸಂಬಂಧ ಅಂತಾನೂ ಹೇಳಬೇಕಲ್ಲ ಸರ್. ಅಂಥ ರಾಜಕಾರಣ ಇದು. ಇಲ್ಲಿ ಯಾಕೆ ಕೇಳಲ್ಲ? ಕೇಳಿ. ಅಲ್ಲಿ ಆಗ್ತಿರೋದೇನು? ಎಸ್.
ಇನ್ನು ಪರಮಾಣು ಮಾತುಕತೆ ವಿಫಲವಾಗಿ ಅಮೆರಿಕದೊಂದಿಗೆ ಸಂಘರ್ಷ ಉಂಟಾದರೆ ಇರಾನ್ ಅಮೆರಿಕ ನೆಲೆಗಳ ಮೇಲೆ ದಾಳಿ ನಡೆಸಲಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಕ್ಷಣಾ ಸಚಿವ ಅಜೀಜ್, ಒಂದು ವೇಳೆ ಸಂಘರ್ಷ ಉಂಟಾದರೆ ನಮ್ಮ ವ್ಯಾಪ್ತಿಯಲ್ಲಿರುವ ಅಮೆರಿಕದ ಎಲ್ಲ ನೆಲೆಗಳನ್ನ ಧೈರ್ಯವಾಗಿ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿಪ್ಪ ಒಂದ್ಸರಿ ನೋಡ್ಬಿಡೋಣ ಯಾರಿಗೆ ಸ್ಟ್ರೆಂತ್ ಇದೆ ಅಂತ. ಯಾರ ಧೈರ್ಯ ಹೆಚ್ಚು? ನಮಗೂ ಸಾಕಾಗಿದೆ ಸುಮ್ಮನೆ ಬರೀ ಹೇಳೋದ. ಕುಸ್ತಿ ಆಡೋಣ ಬಾ 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 ಡೊನಾಲ್ಡ್ ಟ್ರಂಪ್ ಏನು ಮಾಡಲ್ಲ. ಅವರ WWF ಅನ್ನೋದ್ರಲ್ಲ ಇದ್ದಿದ್ದ ಪಾರ್ಟಿ ಅದು. ಆ WWF ಇದೆಲ್ಲ ಬೋಗಸ್ ಅದು. ಹಿಂಗ್ ಹೊಡಿಯೋದು, ಕುರ್ಚಿ ಹೊಡಿಯೋದಲ್ಲ, ಅದನ್ನ ನಿಜ ಅನ್ಕೊಂಡಿದ್ದೀರಾ? ನೋಡಕ್ಕೆ ಅದಕ್ಕೆ ಹಂಗಾಗಿ ಇವರು ಅದಕ್ಕೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಲಂಡನ್ನಲ್ಲೆಲ್ಲ ಸಾರಿ ನ್ಯೂಯಾರ್ಕಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಒಂದು ಜೋಕ್ ಮಾಡಿದಾರಂತೆ. ಏನ್ ಸರ್? ಟ್ರಂಪ್ ಆಲ್ವೇಸ್ ಚಿಕನ್ ಔಟ್ ಅಂತ, TAC ಅಂತ. ಚಿಕನ್ ಔಟ್. ಎಸ್. ಇನ್ನು ಜೂನ್ 9ರಂದು ಕೇರಳ ಕರಾವಳಿಯಲ್ಲಿ ಬೆಂಕಿಗೆ ಆಹುತಿಯಾದ ಸಿಂಗಾಪುರದ ಸರಕು ಸಾಗಣೆಯ ಹಡಗು ಸಂಪೂರ್ಣವಾಗಿ ಭಸ್ಮ ಆಗಿದೆ. ಇನ್ನೂ ಕೂಡ ಬೆಂಕಿ ನಂದಿಸಲಿಕ್ಕೆ ಆಗ್ತಾ ಇಲ್ಲ. 3 ದಿನದಿಂದ ಬೆಂಕಿ ನಂದಿಸಲು ಸಮುದ್ರದಲ್ಲಿ ನೌಕಾಪಡೆ ಶ್ರಮಿಸ್ತಾ ಇದೆ. ಈ ಮಧ್ಯೆ ಹಡಗಿನಲ್ಲಿ ಸ್ಫೋಟಕಗಳು ಇದ್ದ ಕಾರಣ ಬೆಂಕಿ ಕೆನಾಲಿಗೆ ಹೆಚ್ಚಲು ಕಾರಣವಾಯಿತು ಅಂತ ಹೇಳಲಾಗ್ತಿದೆ. ನಮಗೆ ವರಿ ಇರೋದು ಬೆಂಕಿ ಯಾರು ಎಲ್ಲಿ ಬೇಕಾದ್ರೂ ಹತ್ಕೋಬಹುದು, ಆಕ್ಸಿಡೆಂಟ್ ಎಲ್ಲಿ ಬೇಕಾದ್ರೂ ಆಗ್ಬೋದು. ಹೇಗೆ ಬೇಕಾದ್ರೂ ಒಳಗಡೆ ಏನಿದೆ ಅನ್ನೋದು ನಮಗೆ ಭಯ. ಅದರಿಂದ ಆಗ್ಬೋದು. ಯಾವ್ಯಾವುದು ವಿಷಯುಕ್ತ ಪದಾರ್ಥಗಳು ಏನಿವೆಯೋ ಎತ್ತ ಅಂತ. ಮತ್ತಲ್ಲಿ ಚೀನಾನವರು ಇದ್ರು ಎಲ್ಲ ನಾವಿಕರುಗಳು ಶಿಪ್ಪಲ್ಲಿ 14-15 ಜನ ಎಲ್ಲರನ್ನೂ ಸೇವ್ ಮಾಡಿದ್ದಾರೆ ಇಂಡಿಯಾನವರು. ಅದಕ್ಕೆ ಅವರು ಥ್ಯಾಂಕ್ ಯು ಅಂತಿದ್ದಾರಂತೆ. ಎಲ್ಲ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಆ ಕಡೆಯಿಂದ 16 ಜನ ಕಳಿಸ್ಬಿಟ್ಟು ಅದೇನೋ ಮೊಳೆ ಇರೋ ಕಡ್ಡಿ ಕಿರಿಕ್ ಮಾಡೋದೇ ಕಿರಿಕ. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಯಾಕೋ ಸ್ವಲ್ಪ ತೊಂದರೆ ಏನು ಇದ್ದಂಗಿಲ್ಲ. ಒಂಥರ ಮನಸ್ಸಿಗೆ ಬೇಜಾರಾಗತ್ತೆ. ಇನ್ನೊಬ್ರು ಕಲಾವಿದರು ಯಾರೋ ಆರ್ಟಿಸ್ಟು ಪಾಪ ನಿಧನರಾಗಿದ್ದಾರಂತೆ, ವಿಜು ಅಂತ ಯಾರೋ ಜೂನಿಯರ್ ಆರ್ಟಿಸ್ಟು. ಈ ತಿಂಗಳಂತರದಲ್ಲಿ 3 ಅಂತೆ. ಕಾಕತಾಳೀಯ ಇದ್ದಂಗಿದೆ. ಅವರೆಲ್ಲ ಬಂದಿದ್ರು ಹಿಂಗಾಗಿದೆ, ಮಾರ್ಗ ಮಧ್ಯೆ ಹೋಗಿದ್ದಾರೆ, ಹಾರ್ಟ್ ಅಟ್ಯಾಕ್ ಏನೋ ಆದಂಗಿದೆ, ಕಾಕತಾಳೀಯ. ಅದಕ್ಕೆ ನಮ್ಮಲ್ಲಿ ಅದನ್ನೆಲ್ಲ ನಂಬೋರಾದರೆ ಹೇಳಿರ್ಲಿಲ್ವಾ? ಇಲ್ಲಿಗೆ